ಬೀಜಗನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮಹದೇವಸ್ವಾಮಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಹುಣಸೂರಿನ ಗಿರಿಜಾಜಿ ಸಿದ್ದು ರಸ್ತೆಯಲ್ಲಿ ಕೊಳಚೆ ನೀರು ಪ್ರತಿದಿನ ಸಾವಿರಾರು ಜನರು ನಡೆದುಕೊಂಡು ಓಡಾಡುವ ರಸ್ತೆಯಲ್ಲಿ ಕೊಳಚೆ ನೀರು ಹರಿಯುತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಬೀಜಗನಹಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹುಣಸೂರಿನಲ್ಲಿ ಅಧಿಕಾರಿಗಳಿಗೆ ಹೇಳುವವರಿಲ್ಲ, ಕೇಳುವವರಿಲ್ಲ, ಇಷ್ಟ ಬಂದಂತೆ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು. ವರದಿ ಮಸೀಂ ಶರೀಫ್ ಎನ್ಕೆಎಸ್ ಟಿವಿ4. ವರದಿ ಮಸೀಂ ಶರೀಫ್, ಪ್ರಜಾಪವ ಟಿವಿ. ಕಿರ್ಜಾಜಿ ಗ್ರಾಮ, ಕಸ್ಬಾ ಬಳಿ, ಹುಣಸೂರು ತಾಲೂಕು. ಇಲ್ಲೇನಾಗಿದೆ ಅಂದರೆ ಸಿದ್ದನಕೊಪ್ಪ ಟರ್ನಿಂಗು. ನನ್ನ ಹೆಸರು ಆನಂದ್ ಅಂತೇಳಿ, ಬಾಜಿ ಮೆಂಬರು. ಇಲ್ಲಿ ಸಿದ್ದನಕೊಪ್ಪ ಗ್ರಾಮಸ್ಥರು ಅವರ ವೈಯಕ್ತಿಕ ಏನು ಕಾರಣ ಇದೆ ಗೊತ್ತಿಲ್ಲ. ಈ ಸ್ವಚ್ಛತೆ ಏನಂದರೆ ಸ್ಕೂಲ್ ಮಕ್ಕಳು ಓಡಾಡೋ ರಸ್ತೆ ಇದು, ರಾಮಪಟ್ಟಣ ಮತ್ತು ಕಿರ್ಜಾಜಿ ರಸ್ತೆ. ಈ ರಸ್ತೆ ಓಡಾಡಬೇಕಾದ್ರೆ ರಸ್ತೆ ತಂದು ನೀರು ಬಿಟ್ಟಿದ್ದಾರೆ. ಆ ಕೊಳಚೆ ನೀರನ್ನ ತುಳ್ಕೊಂಡು ಸ್ಕೂಲ್ ಮಕ್ಕಳಾಗಲಿ, ಹೆಂಗಸರು ಮಕ್ಕಳು ಟೌನ್ಗೆ ಹೋಗೋದಾಗಲಿ, ತರಕಾರಿ ತರಕ್ಕೆ ಹೋಗೋದಾಗಲಿ, ಹಾಲು ತರಕ್ಕೆ ಹೋದ್ರೆ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಇದೇ ರೋಡಲ್ಲಿ ಓಡಾಡಬೇಕು. ನಮ್ಮ ಮೇನ್ ರೋಡ್ ಇದೆ. ಏನಾಗ್ತದೆ ಅಂದರೆ ಎಲ್ಲರಿಗೂ ಈ ಕೊಳಚೆ ನೀರು ತುಂಬ್ಕೊಂಡೋಗಿ ತುಂಬ ಸಮಸ್ಯೆ ಆಗ್ತಾಯಿದೆ, ಗಾಯಗಳಾಗ್ತಾಯಿದೆ ಮಕ್ಕಳಿಗೆಲ್ಲ. ಇದನ್ನು ಕೇಳೋರು ಯಾರೂ ಇಲ್ಲ, ಇಲ್ಲಿ ಕೇಳೋರು ಯಾರೂ ಇಲ್ಲ, ಇಲ್ಲಿ ಕಟ್ಟೆ ತೆಗೆಸೋರಿಲ್ಲ. ಪಿ ಡಿ ಒ ಫೋನ್ ಮಾಡಿದ್ರೆ ಉದ್ದಾಡತನದಿಂದ ಫೋನ್ ಮಾತಾಡ್ತಾನೆ ಪಿ ಡಿ ಒ. ಅವ್ರಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಯಾವ ಥರ ಯಾವುದನ್ನ ಸಮಸ್ಯೆ, ಯಾವ್ದು ಗಂಭೀರವಾದ ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ ಅಂದರೆ ಎಲ್ಲ ಒಂದೇ ತಿಳ್ಕೊಂಬಿಟ್ಟಾರೆ. ಗಂಭೀರವಾದ ಸಮಸ್ಯೆ ಅಂತ ಫೋನ್ ಮಾಡಿ ಹೇಳಿದ್ರೆ ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಯಾರಿಗೂ ಅದ್ರ ಬಗ್ಗೆ ಯಾವ ಅಧಿಕಾರಿಗಳು ಬಂದು ನೋಡಿಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ರಸ್ತೆಗೆ ನೀರು ಹೋಯ್ತಾ ಇದ್ರು, ಏನಾದರೂ ಆಗಲಿ, ಹಳ್ಳಿ ಜನ ಹೆಂಗಾದರೂ ಸಾಯ್ಲಿ. ಯಾವ ಪಂಚಾಯತಿ ಸರ್ ಇದು? ಇದು ಬೀಜಗನಹಳ್ಳಿ ಪಂಚಾಯತಿ ಬರುತ್ತೆ. ಇದು ಬೀಜಗನಹಳ್ಳಿ ಪಂಚಾಯತಿ ಸಿದ್ದನಕೊಪ್ಪಲಿದು. ಸಿದ್ದನಕೊಪ್ಪಲು ಗ್ರಾಮಸ್ಥರದ್ದು ನೀರು ಇಲ್ಲ, ಪೂರ್ತಿ ಬಂದು ರೋಡಿಗೆ ಬಿಡ್ತಾ ಇದ್ರು. ಈಗ ಇದನ್ನು ಪಿ ಡಿ ಒ ಕೇಳಿದ್ರೆ ಫೋನ್ ಮಾಡಿ ನಾನೇ ಕೇಳಿದೆ ಖುದ್ದಾಗಿ, ಸರ್ ಈ ಥರ ರಸ್ತೆಯಲ್ಲಿ ನೀರು ಬಿಡ್ತಾ ಇದ್ರಲ್ಲ, ಕಟ್ಟೆ ಹಾಕಿ ಏನು ಮಾಡಬೇಕು, ಇದನ್ನ ಸ್ವಚ್ಛತೆ ಕಾಪಾಡೋದಿಲ್ವಾ, ಮಕ್ಕಳಿಗೆಲ್ಲ ತೊಂದರೆ ಐತೆ ಅಂತ ಹೇಳಿದ್ರೆ ನಾನು ಹೊರಗಡೆ ಇದ್ದೀನಿ ಅಂತ ಹೇಳ್ತಾರೆ. ಬಂದು ಸ್ಪಾಟ್ ವಿಸಿಟ್ ಮಾಡೋಕೆ 10 ನಿಮಿಷ ವಿಸಿಟ್ ಮಾಡಿಕೊಂಡು ಅದೇನಾಗಿದೆ ಅದು ಸ್ಪಾಟಲ್ಲಿ ಬಂದು ಬಗೆಹರ್ಸೋಕೆ ಆಗಿಲ್ಲ ಅವ್ರ ಕೈಲಿ. ಇಂಥ ಅಧಿಕಾರಿಗಳು ಇರೋದ್ರಿಂದನೇ ಈ ಸಿಸ್ಟಮ್ ಹಾಳಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತದೆ. ಈ ಅಧಿಕಾರಿ ಕೇಳಿಲ್ಲ ಅಂತ ಮೇಲಧಿಕಾರಿಗೆ ಮಾಡಿದ್ರೆ ಈಗ ನಮಗೆ ಮಾಡೋಕ್ಕಿಲ್ವಾ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ತೊಂದರೆ. ದಯವಿಟ್ಟು ಇದನ್ನ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿ.